ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ನೀವು ಟೈಮ್ಸ್ ಆಫ್ ಇಂಡಿಯಾ ವತಿಯಿಂದ ನಿನ್ನೆ ಒಂದು ತಡರಾತ್ರಿಯಾಗಿ ಸಂಜಿಗೆ ಅಪ್ಡೇಟ್ ಆಗಿರುವಂಥದ್ದು. ನೀಟ್ ಯು ಜಿ ಕೌನ್ಸ್ಲಿಂಗ್ಸ್ ಪೋಸ್ಟ್ ಪೋನ್ಡ್ ನಾವು ಲೇಟ್ ಆಫ್ಟರ್ ಸುಪ್ರೀಂ ಕೋರ್ಟ್ ಹಿಯರಿಂಗ್ ಜುಲೈ 8ನೇ ತಾರೀಕಿಗೆ ಒಂದು ಹಿಯರಿಂಗ್ ಆಗೋ ತನಕನೂ. ಸೊ ಜುಲೈ 18 ತಾರೀಕಿಗೆ ಒಂದು ಹಿಯರಿಂಗ್ ಇದೆ. ಸೊ ಆ ಒಂದು ಹಿಯರಿಂಗ್ ಮುಗಿದ ಮೇಲೆ ಈ ಒಂದು ಕೌನ್ಸ್ಲಿಂಗ್ ಪ್ರೋಸೆಸ್ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೀವಿ ಅಂತ ಈ ಒಂದು ಯಾರು MCC ಕೌನ್ಸಿಲ್ಸ್ ಅಂದರೆ ಮೆಡಿಕಲ್ ಕೌನ್ಸಿಲ್ ಕಮಿಟಿ ಅವರು ಹೇಳಿರುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಈ ಮಂತ್ ಎಂಡಿಂಗಲ್ಲಿ ರಿಸಲ್ಟ್, ಈ ಮಂತ್ ಒಂದು ಎಂಡಿಂಗ್ ತನಕ ಏನು ಮಾಡ್ತೀವಿ, ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಿಂಗಿರಬೇಕಾದ್ರೆ ನಮ್ಮ ಇವರು KCET ಅವರು ಹೇಳಿರೋದು ಏನಂತಂದರೆ ನಾವು ನೀಟ್ ಜೊತೆಗೆ KCET ಕೌನ್ಸ್ಲಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರ ಬಗ್ಗೆ ಕೂಡ ಒಂದು ಆರ್ಟಿಕಲ್ ಕೂಡ ಬಂದಿದೆ, ಅದನ್ನು ಕೂಡ ನಿಮ್ಗೆ ತಿಳಿಸ್ತೀನಿ. ಯಾಕೆ ನಮ್ಮ ನೀಟ್ದು ಲೇಟ್ ಆಗ್ತಾ ಇದೆ ಮತ್ತು ನೀಟ್ ಲೇಟ್ ಆಗೋದ್ರಿಂದ ಮತ್ತು CET ಏನೋ ತೊಂದರೆ ಆಗುತ್ತಾ. ಸೊ ಇಲ್ಲಿ ನೋಡ್ಬೋದು, ಇದೊಂದು ಆರ್ಟಿಕಲ್ ಬಂದಿದೆ, ಪೇಪರಲ್ಲಿ ಬಂದಿರುವಂಥದ್ದು. ನೀಟ್ ಕೌನ್ಸ್ಲಿಂಗ್ ಮುಂದಕ್ಕೆ ಮಾಸಾಂತ್ಯಕ್ಕೆ ನಡೆಯುವ ಸಾಧ್ಯತೆ, ಅಂದರೆ ಈ ಮಂತ್ ಎಂಡಿಂಗಲ್ಲಿ ನೀಟ್ ಕೌನ್ಸ್ಲಿಂಗ್ ನಡೀತೆ ಅಂತ ಹೇಳ್ತಾ ಇದ್ದಾರೆ. ಸೊ ಜುಲೈ ಮೊದಲ ವಾರ ಕೌನ್ಸ್ಲಿಂಗ್ ಎಂಬ ನಿರೀಕ್ಷೆ ಹುಸಿ. ಅಂದರೆ ಏನು ಹೇಳಿದರು, ನಮ್ಮ ಇವ್ರು ಹೇಳಿದಿರಲ್ಲ, KEದವ್ರು ಹೇಳಿದರು, ನಾವು ನೀಟನ್ನು ತೊಗೊಂಡು ನೀಟು ಮತ್ತು KCET ಎರಡೂ ಒಟ್ಟಿಗೆ ಮಾಡ್ತೀವಿ, ಜುಲೈ ಫಸ್ಟ್ ವಾರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದು ನಿಜ ಇದೆ. ಬಟ್ ಇದು ಹುಸಿಯಾಗಿದೆ ಅಂತ ಹೇಳಿದೆ. ನೋಡ್ಬೋದು ಇಲ್ಲಿ, ಅಕ್ರಮ ಸುದ್ದಿ ನಡುವೆ ನೀಟ್ UG ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಜುಲೈ ಮೊದಲ ವಾರದಲ್ಲಿ ಕೌನ್ಸ್ಲಿಂಗ್ ಪ್ರಾರಂಭವಾಗುವುದೆಂಬ ಅಂದಾಜಿಸಲಾಗಿತ್ತು. ಆದರೆ ನಿರೀಕ್ಷೆ ಹುಸಿಯಾಗಿದ್ದು ಈ ತಿಂಗಳ ಅಂತ್ಯ ಅಥವಾ 3ನೇ ವಾರ ಕೌನ್ಸ್ಲಿಂಗ್ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಇಲ್ಲಿವರೆಗೆ ಶಿಕ್ಷಣ ಸಚಿವಾಲಯದ ಯಾವುದೇ ದಿನಾಂಕ ಘೋಷಿಸಿಲ್ಲ. ಹೀಗಾಗಿ ಈ ತಿಂಗಳ ಅಂತ್ಯಕ್ಕೆ ದಿನಾಂಕ ನಿಗದಿ ಆಗುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಕೆಲ ವೈದ್ಯ ಕಾಲೇಜುಗಳಿಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇನ್ನೂ ಚಾಲ್ತಿಯಲ್ಲಿದೆ. ಹೆಚ್ಚುವರಿ ಸೀಟುಗಳು ಸೇರ್ಪಡೆಯಾಗುವ ಸಾಧ್ಯತೆಯೂ ಇದೆ. ಹೊಸ ಕಾಲೇಜುಗಳಲ್ಲಿ ಮೊದಲ ಸುತ್ತಿನಲ್ಲಿ ಸೀಟುಗಳನ್ನು ಪಡೆಯಬಹುದೆಂಬ ಖಾತ್ರಿಯಾದ ಬಳಿಕ ದಿನಾಂಕವನ್ನು ಪ್ರಕಟಿಸಲಾಗುತ್ತದೆ ಎಂದು ಮೂಲಗಳು ತಿಳಿಸಿವೆ. ಅಂದರೆ ಈಗ ಹೊಸ ಕಾಲೇಜ್ ಆಗಿದ್ದಾವಲ್ಲ, ಅವನು ಫಸ್ಟ್ ರೌಂಡಲ್ಲಿ ಆ್ಯಡ್ ಮಾಡ್ಕೋಬೇಕು. ಅದರ ಸಲುವಾಗಿ ಕೂಡ ಏನಾಗಿದೆ ಅಂತಂದರೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಹೊಸ ಪ್ರೈವೇಟ್ ಕಾಲೇಜಿನವರು, ನೀಟನ್ನು ಲೇಟ್ ಮಾಡಿರಿ ಅಂತ. ಸೊ ಈ ಪ್ರಕ್ರಿಯೆ ಮುಗಿದು ಜುಲೈ ಅಂತ್ಯಕ್ಕೆ ಕೌನ್ಸ್ಲಿಂಗ್ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಇದೇ ವೇಳೆ 15ಕ್ಕೆ ನೀಟ್ PG ಕೌನ್ಸ್ಲಿಂಗ್ ನಡೆಯುವ ಸಾಧ್ಯತೆ ಇದೆ. ಕಳೆದ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮುಂದೂಡುವಂತೆ ಸಲ್ಲಿಸಿದ್ದ ಅರ್ಜಿಯನ್ನು ತಿರಸ್ಕರಿಸಿ ಪ್ರಕ್ರಿಯೆ ಮುಂದೂಡಲು ನಿರಾಕರಿಸಿತ್ತು. ಸೊ ಇದು ಒಟ್ಟಿಗೆ ಟೋಟಲಾಗಿ ಹೇಳುವುದಾದರೆ ನಮ್ಮ KEದವರು ಇವಾಗ ನಾಳೆಗೆ ಏನು ಹೇಳ್ತಾರೆ ನೋಡಬೇಕು. ಇವತ್ತು ಸಂಡೇ ಇದೆ, ಇದರ ಬಗ್ಗೆ KEದವ್ರು ಏನು ಹೇಳ್ತಾರೆ ನೋಡಬೇಕು. ಯಾಕಂದರೆ ಅವ್ರು ಮೊದಲು ಹೇಳ್ಕೊಂತ ಬಂದಿದ್ದರು ನೀಟ್ ಜೊತೆಗೆ ನಾವು KCET ಕೌನ್ಸ್ಲಿಂಗ್ ಮಾಡ್ತೀವಿ ಅಂತ. ಸೊ ಇದನ್ನು ಏನು ಮಾಡ್ತಾರೆ, ಇದರ ಬಗ್ಗೆ ನಾವು ಕಾದು ನೋಡಬೇಕಾಗುತ್ತೆ. ಅಂದರೆ ಗೊತ್ತಾಗುತ್ತೆ ನಮಗೆ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರುತ್ತೆ, ಆಪ್ಷನ್ ಎಂಟ್ರಿ ಯಾವಾಗ ಬರುತ್ತೆ, ಸೀಟ್ ಮ್ಯಾಟ್ರಿಕ್ಸನ್ನು ಬಿಡಬೇಕು, ಫೀಸ್ ಸ್ಟ್ರಕ್ಚರನ್ನು ಬಿಡಬೇಕು. ಒಟ್ಟಿಗೆ ಹೇಳೋದಾದರೆ ನಮ್ಮ BS ನರ್ಸಿಂಗಿಗೆ ಒಂಥರ ಕಷ್ಟದ ವಾತಾವರಣ ಇದ್ದಂಗೆ ಇವಾಗ ಸದ್ಯಕ್ಕೆ.